ಲೋಕಸಭಾ ಅಖಾಡದಲ್ಲಿ ಟಿಕೆಟ್ ಕೈತಪ್ಪಿದ ನಾಯಕರು ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಚಿತ್ರದುರ್ಗ ಬಿಜೆಪಿಯಲ್ಲಿ ಬಂಡಾಯ ಬಾವುಟ ಸ್ಫೋಟಗೊಂಡಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಾಗಿ ರಘುಚಂದನ್ ತೊಡೆ ತಟ್ಟಿದ್ದಾರೆ. ಬಿಎಸ್ವೈ ವಿರುದ್ಧ ತೊಡೆ ತಟ್ಟಿದ ಎಂ ಚಂದ್ರಪ್ಪ. ಗೋ ಬ್ಯಾಕ್ ಕಾರಜೋಳ ಬೋರ್ಡ್ ಪ್ರದರ್ಶನ. ಕೋಟೆ ನಾಡಿನ ಚುನಾವಣಾ ಕಾವು ಸುಡು ಬಿಸಿಲಿನಂತೆ ರಣರಣ ಕಾವೇರ್ತಿದೆ. ರಘುಚಂದನ್ಗೆ ಬಿಜೆಪಿ ಲೋಕ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಂಡೆ ನಾಡಲ್ಲಿ ಬಂಡಾಯ ಸ್ಫೋಟಗೊಂಡಿದೆ. ಪುತ್ರನಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಬಿಜೆಪಿ ವಿರುದ್ಧವೇ ಸೆಡ್ಡು ಹೊಡೆದಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳಗೆ ಟಿಕೆಟ್ ಘೋಷಣೆಯಾಗಿದೆ. ಇಷ್ಟಾದರೂ ಅಭ್ಯರ್ಥಿಯನ್ನ ಬದಲಿಸುವಂತೆ ರಘುಚಂದನ್ ಪಟ್ಟು ಹಿಡಿದಿದ್ದಾರೆ. ಚಿತ್ರದುರ್ಗ ನಗರದ ಎಸ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಬಲಿಗರ ಸಭೆ ನಡೆಸಿದ ರಘುಚಂದನ್ ಬಂಡಾಯದ ಬಾವುಟ ಪ್ರದರ್ಶಿಸಿದ್ದಾರೆ. ಕಾರ್ಯಕರ್ತರು ಗೋ ಬ್ಯಾಕ್ ಕಾರಜೋಳ ಬೋರ್ಡ್ಗಳನ್ನು ಪ್ರದರ್ಶಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಇನ್ನೂ ಕಾಲ ಮಿಂಚಿಲ್ಲ ಅಂತ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ರು. ನಮ್ಮ ನೋವು ಪಕ್ಷದ ವರಿಷ್ಠರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಲ್ಲದಿದ್ರೆ ಪುತ್ರನನ್ನ ಪಕ್ಷೇತರವಾಗಿ ಕಣಕ್ಕಿಳಿಸೋದಾಗಿ ಹೇಳಿದ್ರು. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಇದ್ದಾರೆ, ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಅದಾದ್ಮೇಲೆ ಈಗಲೇ ನಾನು ಅದನ್ನು ಹೇಳುತ್ತೆ ಅಲ್ಲ ಸರ್, ಕೊಡದೇ ಇದ್ರೆ 3ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ. ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ, ಖಂಡಿತ ಮಾಡ್ತೀವಿ. ಇನ್ನು ಇದೇ ವೇಳೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ರಘುಚಂದನ್ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾರೂ ಗಂಡಸರೇ ಇರಲಿಲ್ಲವೇ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಏನು ಸಂಬಂಧ ಇದೆ ಅಂತ ಗೊತ್ತಾ? ಎಷ್ಟು ತಾಲೂಕಿದೆ ಅಂತ ಗೊತ್ತಾ? ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ? ಜಿಲ್ಲಾ ಪಂಚಾಯತ್ ಸದಸ್ಯ ಗೊತ್ತಾ? ತಾಲೂಕ್ ಪಂಚಾಯತ್ ಸದಸ್ಯ ಗೊತ್ತಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸೋದು ಏನಂತ ಗೊತ್ತಾ? ಏನೋ ತಿಳ್ಕೊಬೇಕಲ್ಲ ಸರ್. ಯಾರೋ ಒಬ್ಬ MLC ಹೇಳ್ದ, ಯಾರೋ ಒಬ್ಬ XML ಹೇಳ್ದ ಅಂತೇಳಿ ಅವ್ರು ಬಂದುಬಿಟ್ರೆ ಏನು ಸರ್? ಒಬ್ಬರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ಬರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ. ಅಂಥವ್ರು ಮಾತು ಕಟ್ಕೊಂಡು ನೀವು ಬಂದುಬಿಟ್ರೆ ನಾಳೆ ಪಾರ್ಟಿ ಕಾರ್ಯಕರ್ತ ಸರ್ ನಿಮ್ಗೋಸ್ಕರ ದುಡಿಯೋನು. ಅವರೆಲ್ಲ ಬರೋದು, ಅವ್ರು ಆರಾಮಾಗಿ AC ಕಾರಲ್ಲಿ ತಿರ್ಗಾಡ್ಕೊಂಡಿರ್ತಾರೆ. ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗ್ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರೇ ಇದ್ದಿದ್ದು. ಅಂತ ಗೋವಿಂದ ಕಾರಜೋಳ ಯಾಕೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದರು ಅನ್ನೋದು ನನ್ನ ಪ್ರಶ್ನೆ. ಟಿಕೆಟ್ ಸಿಗದಿದ್ದಕ್ಕೆ ತಂದೆ ಮಗ ಇಬ್ಬರು ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಬಂಡೆ ನಾಡಲ್ಲಿ ಸ್ಫೋಟಗೊಂಡ ಈ ಬಂಡಾಯ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ವೀರೇಶ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.